ಈ ಮನೆಯನ್ನು ಇವತ್ತು ನಾವು ಖಾಲಿ ಮಾಡ್ತಾಯಿದ್ದೀವಿ. ಸತತ 7 ವರ್ಷಗಳ ಕಾಲ ನಾವು ಈ ಮನೆಯಲ್ಲಿ ವಾಸ ಇದ್ದು ಬಾಡಿಗೆಲಿ. ಇದು ಕುಶಾಲನಗರ ರಥಬೀದಿಯಲ್ಲಿರುವಂಥ ಮನೆ ನೋಡಿ, ಖಾಲಿಯಾಗಿದೆ. ಇದು ಲಾರಿ ಬಂದ ತಕ್ಷಣ ಮಂಚನ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಮಾಡ್ತೀವಿ. ಇನ್ನೊಂದು ಬೆಡ್ರೂಮು ಲೈಟ್ ಡಿಮ್ ಆಗಿ ಉರಿತಿದೆ, ಗಾಳಿ ಬೆಳಿದೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗೋಗಿದೆ, ಎಲ್ಲ ಕಟ್ಟಿದ್ದೀವಿ. ಈ ಲಾರಿ ಬಂದಿದ ತಕ್ಷಣ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಚಿತ್ರದುರ್ಗ. ಎಲ್ಲ ಕಟ್ಟಿಟ್ಟಿದ್ವಿ, ಎಲ್ಲ ಬಿಚ್ಚಿ ಹಾಕಿದ್ವಿ. ಈ ಮನೆಯ ಹಿಂಬದಿ ಡೋರ್ ಇದು, ಕಬ್ಬಿಣ ಡೋರ್ ಮಾಡಿಸಾಕಿದೆ ಓನರು. ಈ ಥರ ಇತ್ತು ಜಾಗ, ಇಷ್ಟಿತ್ತು ಜಾಗ, ಬಟ್ಟೆ ಗಿಟ್ಟೆ ಹಾಕಿಲ್ಲ. ಹೊಸ ಬಿಲ್ಡಿಂಗು ಮನೆ ಹತ್ರ ಇದೆ. ಕಾಫಿಗೆ ಹಾಕಿದ್ದೀನಿ. ಬಾತ್ರೂಮು ಒಂದು ಅರ್ಧ ಗಂಟೆ ಗ್ಯಾಸ್ ಗೀಸರ್ ಬಿಚ್ಕೋಬೇಕೀಗ. ನಾವು ಯೂಸ್ ಮಾಡೋದಂಥದ್ದು ಗ್ಯಾಸ್ ಗೀಸರ್, ಗ್ಯಾಸ್ ಸಿಲಿಂಡರ್, ಹ್ಯಾಂಡ್ ವಾಶ್ ಎಲ್ಲ ತೆಗೆದು ಎಲ್ಲ ಕ್ಲೀನಿಂಗ್ ಎಲ್ಲ ಓನರೇ ದುಡ್ಡು ಕಟ್ ಮಾಡ್ಕೊಳ್ತಾರೆ, ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ನಮ್ಮದೇನಿಲ್ಲ. ನಾವು ಯಾವತ್ತೂ ಅಷ್ಟೇ ಮನೆ ಬಿಟ್ಟು ಹೋಗೋ ಟೈಮಲ್ಲಿ ಕ್ಲೀನ್ ಮಾಡಬಾರ್ದು. ಹೇಗಿರ್ತದೆ ಹಾಗೆ ಮನೆ ಬಿಟ್ಟು ಹೋಗಬೇಕು. ಯಾವತ್ತೂ ಅಷ್ಟೇ, ಯಾರೇ ಆಗಲಿ ಮನೆ ಬಿಟ್ಟು ಹೋಗೋ ಟೈಮಲ್ಲಿ ಕ್ಲೀನ್ ಮಾಡಬೇಡಿ. ಅದು ಇರೋದೇ ಸಂಪ್ರದಾಯ. ಹಾಗೆ ಗುಡಿಸ್ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದೇ ಥರ ಮಾಡಿ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಚಾನಲ್ನ ನೋಡ್ತಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೇನೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಲಾಂಗ್ ಮಾಡಿ ಇಡಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪ್ತದೆ. ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲ ನಿಲ್ಲಿಸ್ತಾ